ಆತ್ಮೀಯರೇ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ನಾವು ಕೆಸೆಟ್ ಮತ್ತು ಯುಜಿಸಿ ನೆಟ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಈ ಪತ್ರಿಕೆಯ ಕೆಲವು ಮಹತ್ವಪೂರ್ಣವಾದಂತಹ ಪರಿಕಲ್ಪನೆಗಳನ್ನ ಚರ್ಚಿಸಲಿದ್ದೇವೆ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಯುಜಿಸಿ ನೆಟ್ ಪರೀಕ್ಷೆಯಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ 5ರಿಂದ 6 ಪ್ರಶ್ನೆಗಳು, ಕೆಸೆಟ್ ಪರೀಕ್ಷೆಯಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತ 5 ಪ್ರಶ್ನೆಗಳು ಬರುತ್ತವೆ. ಹೀಗಾಗಿ ಇದೊಂದು ಮಹತ್ವಪೂರ್ಣವಾದಂತಹ ಚಾಪ್ಟರ್ ಆಗಿದೆ. ಆದ್ಮೇಲೆ ಬೋಧನೆ ಎಂಬ ಪರಿಕಲ್ಪನೆ ಬಗ್ಗೆ ತಿಳಿದುಕೊಳ್ಳೋಣ. ಬೋಧನೆ ಎಂಬುದರ ಒಂದು ಸಂವಾದಿ ಪದ ಟೀಚಿಂಗ್, ಟು ಟೀಚ್, ಕಲಿಸು ಎಂದರ್ಥ, ಮಾರ್ಗದರ್ಶಿಸು, ಸಲಹೆ ನೀಡು ಎಂಬರ್ಥವನ್ನು ಕೊಡುತ್ತದೆ. ಆಲ್ಬರ್ಟ್ ಐನ್ಸ್ಟೈನರು ಟೀಚಿಂಗ್ ಅನ್ನ ಈ ರೀತಿ ವ್ಯಾಖ್ಯಾನಿಸುತ್ತಾರೆ: ಟೀಚಿಂಗ್ ಈಸ್ ಎ ಸುಪ್ರೀಂ ಆರ್ಟ್ ಟು ಅವೇಕನ್ ಜಾಯ್ ಇನ್ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಅಂಡ್ ನಾಲೆಜ್. ಬೋಧನೆ ಎಂಬುದು ಒಂದು ಶ್ರೇಷ್ಠ ಕಲೆಯಾಗಿದ್ದು, ಬೋಧನೆ ಸೃಜನಾತ್ಮಕ ಅಭಿವ್ಯಕ್ತಿ ಮತ್ತು ಜ್ಞಾನದಲ್ಲಿ ಸಂತೋಷವನ್ನು ಹುಟ್ಟಿಸುತ್ತದೆ. ಈ ಬೋಧನೆಯ ಗುರಿಗಳು ಎಂದರೆ ವಿದ್ಯಾರ್ಥಿಯ ಮನೋಭಾವದಲ್ಲಿ ಅಪೇಕ್ಷಿತ ಬದಲಾವಣೆಯನ್ನು ತರುವುದು, ಅದೇ ರೀತಿ ವಿದ್ಯಾರ್ಥಿಯ ನಡತೆ ಮತ್ತು ವರ್ತನೆಯನ್ನು ರೂಪಿಸುವುದು, ಸಮಾಜದ ದಕ್ಷ ಸದಸ್ಯನಾಗಿ ವಿದ್ಯಾರ್ಥಿಯನ್ನು ಅಭಿವೃದ್ಧಿಪಡಿಸುವುದು. ಯಾವ ಒಂದು ಸಮಾಜದ ಭಾಗವಾಗಿ ವಿದ್ಯಾರ್ಥಿ ಇದನೋ ಆ ಸಮಾಜಕ್ಕೆ ಸಂಪೂರ್ಣವಾಗಿ ಹೊಂದಿಕೊಂಡು ಅದರ ಬೆಳವಣಿಗೆಗೆ ಕಾರಣನಾಗುವ ಸದಸ್ಯನಾಗುವಂತೆ ವಿದ್ಯಾರ್ಥಿಯನ್ನು ಅಭಿವೃದ್ಧಿಪಡಿಸುವುದು. ಹಾಗೆ ಪ್ರತಿಯೊಂದು ವಿಷಯದ ಬೌದ್ಧಿಕ ಪರಿಕಲನಾತ್ಮಕ ಕೌಶಲ್ಯಗಳನ್ನು ವಿದ್ಯಾರ್ಥಿಯಲ್ಲಿ ಬೆಳೆಸುವುದು. ಹೀಗೆ ತಿಳುವಳಿಕೆಯನ್ನ, ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಹೆಚ್ಚುಪಡಿಸುವುದು. ವಿದ್ಯಾರ್ಥಿಗೆ ಕ್ರಿಟಿಕಲ್ ಥಿಂಕಿಂಗ್, ವಿಮರ್ಶನಾತ್ಮಕ ಆಲೋಚನೆ, ಕ್ರಿಯೇಟಿವ್ ಎಕ್ಸ್ಪ್ರೆಷನ್, ಸೃಜನಾತ್ಮಕ ಅಭಿವ್ಯಕ್ತಿಗಳಂತಹ ಕಲಿಕಾ ಕೌಶಲ್ಯಗಳನ್ನ ಸುಧಾರಿಸುವ ಪ್ರಕ್ರಿಯೆ ಬೋಧನೆ ಆಗಿದೆ. ಬೋಧನೆಯಲ್ಲಿ ಒಬ್ಬ ತಿಳುವಳಿಕೆ ಇರುವಂತಹ ಅಥವಾ ಅನುಭವ ಇರುವಂತಹ ವ್ಯಕ್ತಿ ಅಂದರೆ ಶಿಕ್ಷಕ ಅನುಭವ ರಹಿತವಾದಂತಹ ಅಂದರೆ ವಿದ್ಯಾರ್ಥಿಗೆ ಈ ಇಬ್ಬರ ಮಧ್ಯೆ ನಡೆಯುವಂತ ಅಂತರ್ಕ್ರಿಯೆ, ಇಂಟರಾಕ್ಷನ್ ಬೋಧನೆಯಾಗಿದೆ. ಇಲ್ಲಿ ಈ ಒಂದು ಮುಖ್ಯ ಪ್ರಕ್ರಿಯೆಯ ಉದ್ದೇಶವು ಅನುಭವವಿರದ ಅಂದರೆ ವಿದ್ಯಾರ್ಥಿಯ ವರ್ತನೆಯಲ್ಲಿ ಬದಲಾವಣೆ ತರುವುದೇ ಆಗಿದೆ. ಈ ಒಂದು ಬೋಧನೆಯು ಒಟ್ಟು 3 ಹಂತದಲ್ಲಿ ನಡೆಯಲ್ಪಡುತ್ತದೆ ಎಂಬುದನ್ನು ಮೋರಿಸ್ ಬಿಗಿ 1976ರಲ್ಲಿ ಬೋಧನಾ ಹಂತಗಳ ಮೂಲಕ ತಿಳಿಯಪಡಿಸಿದರು. ಆದರೆ ಅವರು ಹೇಳಿದ ಒಟ್ಟು 4 ಹಂತ. ಮೊದಲನೇ ಹಂತ ಅಟೋನೋಮಸ್ ಡೆವಲಪ್ಮೆಂಟ್ ಲೆವೆಲ್ ಅಂದರೆ ಸ್ವ ಅಭಿವೃದ್ಧಿ ಹಂತ. ಅದು ಅತ್ಯಂತ ಶಿಕ್ಷಕನ ಪಾತ್ರ ರಹಿತವಾದಂತಹ ಹಂತವಾಗಿದ್ದು, ವಿದ್ಯಾರ್ಥಿ ತಾನೇ ಸ್ವಂತ ಸಮಾಜ ಅಥವಾ ಸುತ್ತಮುತ್ತಲಿನ ವ್ಯಕ್ತಿಗಳು ಅವರ ಸಂವಾದವನ್ನು ನೋಡಿ ಕಲಿಯುವುದರಿಂದ ಇದನ್ನ ಬೋಧನಾ ಹಂತದಲ್ಲಿ ಆತ ಹಿಡಿದಿಲ್ಲ. ಒಟ್ಟಾರೆಯಾಗಿ ಆತ ಮುಖ್ಯವಾಗಿ 3 ಹಂತಗಳನ್ನ, ಅದು ಸ್ಮರಣೆಯ ಹಂತ, ತಿಳುವಳಿಕೆ ಹಂತ, ವೈಚಾರಿಕತೆ ಬೋಧನಾ ಹಂತ ಎಂಬ 3 ಹಂತಗಳನ್ನ ಆತ ಟೀಚಿಂಗ್ ಪಿರಮಿಡ್ ಅಲ್ಲಿ ಹೇಳುತ್ತಾನೆ. ಮೆಮರಿ ಲೆವೆಲ್ ಆಫ್ ಟೀಚಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ರಿಫ್ಲೆಕ್ಟಿವ್ ಲೆವೆಲ್. ಈ ರೀತಿ ಆತ 3 ಹಂತಗಳನ್ನ ಮೋರಿಸ್ ಬಿಗಿ ಹೇಳುತ್ತಾನೆ. ಈಗ ಒಂದೊಂದಾಗಿ ನೋಡಿಕೊಳ್ಳೋಣ. ಮೊದಲನೆಯದು ಸ್ಮರಣೆ. ಇದರ ಬಗ್ಗೆ ಸ್ಮರಣೆ ಹಂತದ ಬಗ್ಗೆ ಸ್ಪಷ್ಟತೆಯನ್ನು ಹರ್ಬರ್ಟ್ ತನ್ನ ಬೋಧನಾ ಮಾದರಿಯಲ್ಲಿ ನೀಡಿದ್ದಾನೆ. ಸ್ಮರಣೆ ಹಂತವನ್ನ ಕಲಿಕೆ, ಧಾರಣೆ, ಮರು ಉತ್ಪಾದನೆ ಎಂಬ ಹಂತವೆಂದೂ ಕೂಡ ಕರೆಯುತ್ತಾರೆ. ಏಕೆಂದರೆ ಇಲ್ಲಿ ಮುಖ್ಯವಾಗಿ ಒಬ್ಬ ಕಲಿಕಾಧಾರನು ವಿಷಯವನ್ನ ಕಲಿಯುತ್ತಾನೆ, ನಂತರ ಅದನ್ನ ಧಾರಣೆ ಮಾಡಿಕೊಳ್ಳುತ್ತಾನೆ, ಮತ್ತೆ ಕಲಿತಂತದನ್ನ ಮರು ಉತ್ಪಾದನೆ ಮಾಡುತ್ತಾನೆ. ಸೊ ಹೀಗಾಗಿ ಸ್ಮರಣೆ ಹಂತವನ್ನ ಕಲಿಕೆ, ಧಾರಣೆ, ಮರು ಉತ್ಪಾದನೆ, ಲರ್ನಿಂಗ್, ರಿಟೈನಿಂಗ್, ರೀಪ್ರೊಡ್ಯೂಸಿಂಗ್ ಎಂದು ಕೂಡ ಕರೆಯುತ್ತಾರೆ. ಇದು ಬೋಧನೆಯ ಅತ್ಯಂತ ಮೊದಲ ಹಂತ, ಪ್ರಾಥಮಿಕ ಹಂತವಾಗಿದೆ. ಇಟ್ ಈಸ್ ಅ ಇನಿಷಿಯಲ್ ಸ್ಟೇಜ್ ಆಫ್ ಟೀಚಿಂಗ್. ಈ ಒಂದು ಹಂತದಲ್ಲಿ, ಸ್ಮರಣೆಯ ಹಂತದಲ್ಲಿ ಮುಖ್ಯವಾಗಿ ಕಂಠಪಾಠಕ್ಕೆ ಬಹಳ ಮಾಹಿತಿ ಮುಖ್ಯವಾದಂತಹ ಸ್ಥಾನಮಾನವಿರುತ್ತದೆ. ಇಲ್ಲಿ ಮಾಹಿತಿಗಳನ್ನ ಓದುವುದು, ಅದನ್ನ ಬಾಯಿಪಾಠ ಮಾಡುವುದಕ್ಕೆ ಮಹತ್ವ ನೀಡಲಾಗುತ್ತದೆ. ಇಲ್ಲಿ ಏನಿದ್ರೂ ಕೂಡ ಯೋಚನೆಗೆ ಅತಿ ಕನಿಷ್ಠ ಸ್ಥಾನಮಾನ, ದತ್ತಾಂಶಗಳನ್ನ, ಸತ್ಯಾಂಶಗಳನ್ನ, ಮಾಹಿತಿಗಳನ್ನ ಬಾಯಿಪಾಠ ಮಾಡುವುದೇ ಸ್ಮರಣೆಯ ಹಂತವಾಗಿದೆ. ಇಲ್ಲಿ ಮುಖ್ಯವಾಗಿ ಕಲಿಯುವುದು, ಕಲಿತದ್ದನ್ನ ನೆನಪಿಟ್ಟುಕೊಳ್ಳುವುದು, ನಂತರ ಮರು ಉತ್ಪಾದನೆ ಮಾಡುವುದು, ಇವು ಈ ಒಂದು ಹಂತದಲ್ಲಿ, ಸ್ಮರಣೆ ಹಂತದಲ್ಲಿ ಬರುತ್ತವೆ. ಈ ಹಂತದಲ್ಲಿ, ಸ್ಮರಣೆ ಹಂತದಲ್ಲಿ ಮೌಲ್ಯಮಾಪನವನ್ನ
ಮೌಖಿಕವಾಗಿ, ಬರಹದ ಮೂಲಕ ಅಥವಾ ಪ್ರಬಂಧ ಮಾದರಿಯ ಪರೀಕ್ಷೆಗಳ ಮೂಲಕ ಕೈಗೊಳ್ಳಬಹುದು. ಇದು ಸ್ಮರಣೆ ಹಂತ ಎಂಬುದು ಬೋಧನಾ ಹಂತದ ಮೊದಲ ಪ್ರಾಥಮಿಕ ಹಂತವಾಗಿದೆ. ಸ್ಮರಣೆ ಹಂತದ ನಂತರದ ಹಂತವೇ ತಿಳುವಳಿಕೆ ಹಂತ. ಇದರ ಬಗ್ಗೆ ಮಾರಿಸನ್ ಅವರು ತಮ್ಮ ಒಂದು ಬೋಧನಾ ಮಾದರಿಯಲ್ಲಿ ಹೆಚ್ಚು ಮಾಹಿತಿಯನ್ನು ನೀಡಿದ್ದಾರೆ. ತಿಳುವಳಿಕೆ ಹಂತ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್. ಇಲ್ಲಿ ಮುಖ್ಯವಾಗಿ ಸ್ಮರಣೆ ಪ್ಲಸ್ ಒಳನೋಟ ಎರಡೂ ಇರುತ್ತದೆ. ಅಂದರೆ ಕೇವಲ ದತ್ತಾಂಶಗಳನ್ನ, ಮಾಹಿತಿಗಳನ್ನ ಕಂಠಪಾಠ ಮಾಡುವುದು ಮಾತ್ರವಲ್ಲ, ವಿಷಯದ ಬಗ್ಗೆ, ವಿಷಯದ ಮೇಲೆ ಪ್ರಭುತ್ವವನ್ನು ಸಾಧಿಸುವುದು ಕೂಡ ಈ ಹಂತ ಒಳಗೊಂಡಿದೆ. ಇಲ್ಲಿ ವಿದ್ಯಾರ್ಥಿಯು ಕೆಲವೊಂದು ವಿಷಯಗಳನ್ನು ತಿಳಿದುಕೊಂಡು ಅದನ್ನು ಸಾಮಾನ್ಯೀಕರಿಸುತ್ತಾನೆ, ಸಿದ್ಧಾಂತೀಕರಿಸುತ್ತಾನೆ ಮತ್ತು ಅವುಗಳ ಅನ್ವಯವನ್ನು ಕೂಡ ಆತ ಮಾಡಿಕೊಳ್ಳುತ್ತಾನೆ. ಹೀಗಾಗಿ ಈ ಹಂತವು ಬೌದ್ಧಿಕ ಸಾಮರ್ಥ್ಯವನ್ನು ಬೆಳೆಸುವಂತಹ ಹಂತವಾಗಿದೆ. ಆತ ಆಲೋಚಿಸುತ್ತಾನೆ, ತನ್ನ ಗೊತ್ತಿರುವ ವಿಷಯಗಳನ್ನ ಆತ ಉಳಿದ ವಿದ್ಯಾರ್ಥಿಗಳ ಮುಂದೆ, ಶಿಕ್ಷಕರ ಮುಂದೆ ಪ್ರಸ್ತುತಪಡಿಸುತ್ತಾನೆ. ಅದು ಈ ರೀತಿ ಈ ಹಂತವನ್ನ ಅನ್ವೇಷಣೆ ಹಂತ, ಪ್ರಸ್ತುತಪಡಿಸುವಿಕೆ ಹಂತ, ಸಂಘಟನೆ ಹಂತ, ಸಾರಾಂಶೀಕರಣದ ಹಂತ ಎಂದು ಕೂಡ ನಾವು ಕರೆಯುತ್ತೇವೆ. ಈ ಒಂದು ತಿಳುವಳಿಕೆ ಹಂತಕ್ಕೆ ಸಂಬಂಧಪಟ್ಟಂತೆ ಉಪನ್ಯಾಸ ವಿಧಾನ, ಚರ್ಚಾ ವಿಧಾನ, ಅನುಗಮನ ಮತ್ತು ನಿಗಮನ ವಿಧಾನ, ಈ ಕೆಲವೊಂದು ವಿಧಾನಗಳನ್ನು ಬಳಸಿ ಬೋಧನೆಯನ್ನ ಮಾಡಬಹುದು. ಈ ಒಂದು ತಿಳುವಳಿಕೆ ಹಂತವನ್ನ ವಸ್ತುನಿಷ್ಠ ಪ್ರಶ್ನೆಗಳ ಮೂಲಕ ಅಥವಾ ಪ್ರಬಂಧ ಮಾದರಿಯ ಮೂಲಕ ಮೌಲ್ಯಮಾಪನವನ್ನು ಮಾಡಬಹುದು. ಈ ಒಂದು ತಿಳುವಳಿಕೆ ಹಂತದಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವವಾಗಿದ್ದು, ಇಲ್ಲಿ ಶಿಕ್ಷಕ ಕಲಿಯಬೇಕಾದಂಥ ವಸ್ತುಗಳನ್ನ ವಿದ್ಯಾರ್ಥಿಗಳ ಮುಂದೆ ಇಟ್ಟು ಅವರಲ್ಲಿ ಆ ಒಂದು ವಿಷಯದ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸುತ್ತಾನೆ. ಆದರೆ ಇಲ್ಲಿ ವಿದ್ಯಾರ್ಥಿಯ ಪಾತ್ರವು ಅತ್ಯಂತ ಮುಖ್ಯ ಮತ್ತು ಸಕ್ರಿಯವಾಗಿರಬೇಕಾಗಿರುತ್ತದೆ. ಇದು ತಿಳುವಳಿಕೆ ಹಂತ. ಇಲ್ಲಿ ಗ್ರಹಿಕೆಗೆ ಅತಿ ಹೆಚ್ಚು ಮಹತ್ವವಿದೆ. ಸ್ಮರಣೆ ಮತ್ತು ಗ್ರಹಿಕೆಗೆ ಅತಿ ಮಹತ್ವ ಇದೆ. ಸ್ಮರಣೆ ಹಂತ, ತಿಳುವಳಿಕೆ ಹಂತದ ಮುಂದಿನ ಹಂತವೇ ವೈಚಾರಿಕತೆ ಬೋಧನಾ ಹಂತ, ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ವೈಚಾರಿಕತೆ ಬೋಧನಾ ಹಂತ. ಈ ಹಂತವು ಅತ್ಯಂತ ಉನ್ನತ ಶ್ರೇಣಿಯ ಬೋಧನಾ ಹಂತವಾಗಿದ್ದು, ಇದು ಮುಖ್ಯವಾಗಿ ಅತ್ಯಂತ ಒಂದು ಪ್ರಾಯೋಗಿಕ ಹಂತವೂ ಕೂಡ ಆಗಿದೆ. ಇಲ್ಲಿ ವಿದ್ಯಾರ್ಥಿಯು ಒಳನೋಟ ಕಲಿಕೆಯನ್ನ ಆತ ಪಡೆಯುತ್ತಾನೆ. ಈ ಹಂತದಲ್ಲಿ ವಿದ್ಯಾರ್ಥಿ ಕುತೂಹಲತೆಯನ್ನ, ಆಸಕ್ತಿಯನ್ನ ಬೆಳೆದುಕೊಂಡು ವಿಚಾರಶೀಲತೆಯಿಂದ ಒಂದು ಸಮಸ್ಯೆಯನ್ನ ವೈಜ್ಞಾನಿಕವಾಗಿ ನೋಡಿ ತನ್ನ ಅಂತಿಮ ತೀರ್ಮಾನವನ್ನ ಅಥವಾ ಒಂದು ಸಮಸ್ಯೆ ಪರಿಹಾರವನ್ನ ಕಂಡುಕೊಳ್ಳುತ್ತಾನೆ. ಇದು ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್, ಸಮಸ್ಯೆ ಪರಿಹಾರ ವಿಧಾನವಾಗಿದೆ. ಈ ಒಂದು ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್, ವೈಚಾರಿಕತೆ ಬೋಧನಾ ಹಂತದ ಗುರಿಗಳು ಎಂದರೆ ಸಮಸ್ಯೆಗಳನ್ನು ಪರಿಹರಿಸುವಂಥದ್ದು. ಅದೇ ರೀತಿ ವಿದ್ಯಾರ್ಥಿಗಳಲ್ಲಿ ವಿಮರ್ಶನಾ ಚಿಂತನೆಯನ್ನು ಬೆಳೆಸಿಕೊಳ್ಳುವುದು ಹಾಗೂ ಸ್ವತಂತ್ರ ಆಲೋಚನೆಯನ್ನು ಬೆಳೆಸುವುದು ಮತ್ತು ವಿದ್ಯಾರ್ಥಿಗಳು ನಿರ್ಣಯವನ್ನು ಕೈಗೊಳ್ಳುವಂತೆ ಮಾಡುವುದು. ಈ ಒಂದು ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ನಲ್ಲಿ ಮೌಲ್ಯಮಾಪನ ವಿಧಾನವು ಕಾರಣೀಕರಿಸುವಿಕೆ, ಸೃಜನಶೀಲತೆ, ಒರಿಜಿನಲ್ ಥಿಂಕಿಂಗ್ ಅಂದರೆ ಹೊಸ ಅಥವಾ ಮೂಲ ಆಲೋಚನೆ ಅನ್ನುವಂತಹ ಕೆಲವು ವಿಧಾನಗಳಿಂದ ನಾವು ಇಲ್ಲಿ ಮೌಲ್ಯಮಾಪನ ಮಾಡಬಹುದು. ಈ ಒಂದು ವೈಚಾರಿಕತೆ ಬೋಧನಾ ಹಂತದ ಮೆರಿಟ್ಸ್, ಲಾಭಗಳು ಅಥವಾ ಗುಣಗಳು ಎಂದರೆ ಇದು ಸಂಪೂರ್ಣವಾಗಿ ವಿದ್ಯಾರ್ಥಿ ಕೇಂದ್ರಿತವಾದಂತಹ ಒಂದು ಬೋಧನಾ ಹಂತವಾಗಿದೆ. ಇಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಮಧ್ಯೆ ಬಹಳಷ್ಟು ಅಂತರ್ಕ್ರಿಯೆ ಇರುತ್ತದೆ. ಆದರೆ ಈ ಒಂದು ವೈಚಾರಿಕತೆ ಬೋಧನಾ ಹಂತ ಉನ್ನತ ತರಗತಿಗಳಿಗೆ ಮಾತ್ರ ಸೀಮಿತವಾಗಿದೆ. ಇನ್ನು ಅವಗುಣಗಳು ಎಂದರೆ ಇದು ಸಂಪೂರ್ಣವಾಗಿ ಬೌದ್ಧಿಕವಾಗಿ ಪಕ್ವವಾದಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಸೂಕ್ತವಾದದ್ದು. ಹಾಗೆಯೇ ಇಲ್ಲಿ ಅಭ್ಯಾಸ ಮಾಡುವಂತಹ ಪಠ್ಯ ಸಂಪೂರ್ಣ ಸಂಘಟಿತವಾಗಿರುವುದಿಲ್ಲ. ಈ ರೀತಿ ಒಟ್ಟು 3 ಬೋಧನಾ ಹಂತಗಳನ್ನು ಮೌರಿಸ್ ಬಿಗ್ಗಿಯವರು ನೀಡಿದ್ದಾರೆ. ಬೋಧನೆಯಲ್ಲಿ ಸ್ಮರಣೆ ಹಂತ, ತಿಳುವಳಿಕೆ ಹಂತ, ವೈಚಾರಿಕತೆ ಬೋಧನಾ ಹಂತ. ಆರಂಭದ ಹಂತ ಸ್ಮರಣೆ ಹಂತ, ಎರಡನೇ ಹಂತ ತಿಳುವಳಿಕೆ ಹಂತ, ಕೊನೆಯ ಉಚ್ಚ ಹಂತ ವೈಚಾರಿಕತೆ ಬೋಧನಾ ಹಂತ ಆಗಿದೆ. ಬೋಧನಾ ಉದ್ದೇಶಗಳು.
ಬೋಧನೆಯ ಮುಖ್ಯವಾದಂತಹ ಉದ್ದೇಶಗಳು ಏನಾಗಿರಬೇಕು? ಕಲಿಸುವಂತಹ ಪ್ರಕ್ರಿಯೆ, ಬೋಧನೆ ಮಾಡುವಂತಹ ಪ್ರಕ್ರಿಯೆ ಮುಖ್ಯವಾಗಿ ಕೆಲವೊಂದು ಉದ್ದೇಶಗಳನ್ನು ಹೊಂದಿರುತ್ತದೆ. ಇಂತಹ ಬೋಧನಾ ಉದ್ದೇಶಗಳು ಸ್ಪೆಸಿಫಿಕ್, ಔಟ್ಕಮ್ ಬೇಸ್ಡ್ ಆ್ಯಂಡ್ ಮೆಸರೇಬಲ್ ಇನ್ ನೇಚರ್ ಆಗಿರಬೇಕು. ಅಂದರೆ ಅವು ನಿರ್ದಿಷ್ಟವಾಗಿರಬೇಕು, ಫಲ ಆಧಾರಿತವಾಗಿರಬೇಕು, ಹಾಗೆ ಆ ಒಂದು ಉದ್ದೇಶಗಳನ್ನ ಅಳೆಯುವಂತೆ, ಮಾಪನಕ್ಕೆ ಒಳಪಡಿಸುವಂತೆ ಇರಬೇಕು. ಸ್ಪೆಸಿಫಿಕ್, ಔಟ್ಕಮ್ ಬೇಸ್ಡ್ ಆ್ಯಂಡ್ ಮೆಸರೇಬಲ್ ಇನ್ ನೇಚರ್ ಅಂತಹ ಒಂದು ಬೋಧನಾ ಉದ್ದೇಶಗಳನ್ನು ಮುಖ್ಯವಾಗಿ ಎರಡು ರೀತಿಯಲ್ಲಿ ಒಂದು ವರ್ಗೀಕರಣವನ್ನು ಮಾಡಲಾಗುತ್ತದೆ. ಆ ಎರಡು ವರ್ಗೀಕರಣದಲ್ಲಿ ಮೊದಲನೇ ವರ್ಗೀಕರಣ ಬ್ಲೂಮ್ನ ಟೆಕ್ಸನಾಮಿ. ಬ್ಲೂಮ್ಸ್ ಟೆಕ್ಸನಾಮಿ ಬೆಂಜಮಿನ್ ಬ್ಲೂಮ್ ಅನ್ನು 1956ರಲ್ಲಿ ಈ ಒಂದು ಬ್ಲೂಮ್ನ ಟೆಕ್ಸಾನಮಿಯನ್ನು ಕೊಟ್ಟಿರುತ್ತಾನೆ. ಆತನ ಪ್ರಕಾರ ಬೋಧನಾ ಉದ್ದೇಶಗಳನ್ನ ಆತ ಮೂರು ಸ್ತರಗಳಲ್ಲಿ ಆತ ವಿಭಾಗಿಸಿದ್ದಾನೆ. ಒಂದು ಕಾಗ್ನೇಟಿವ್ ಅಂದರೆ ಜ್ಞಾನಾತ್ಮಕ ವಲಯ, ಇನ್ನೊಂದು ಅಫೆಕ್ಟಿವ್ ಅಂದರೆ ಭಾವನಾತ್ಮಕ ವಲಯ, ಮತ್ತು ಮೂರನೆಯದು ಸೈಕೋಮೋಟರ್ ಡೊಮೇನ್ ಮನೋಚಾಲಿತ ಕ್ರಿಯಾವಲಯ. ಈ ರೀತಿ ಆತ ಜ್ಞಾನ ವಲಯಕ್ಕಿಂತ ಉಚ್ಚವಾದಂಥ ಭಾವನಾತ್ಮಕ ವಲಯ, ಅದಕ್ಕಿಂತ ಉಚ್ಚವಾದಂಥ ಮನೋಚಾಲಿತ ಕ್ರಿಯಾವಲಯ, ಈ ರೀತಿ 3 ಸ್ತರಗಳಲ್ಲಿ ಬೋಧನಾ ಉದ್ದೇಶಗಳನ್ನ ನೀಡಿದ್ದಾನೆ. ಇಲ್ಲಿ ಮೊದಲನೇ ಹಂತ ಜ್ಞಾನಾತ್ಮಕ ವಲಯ, ಕಾಗ್ನಿಟಿವ್ ಡೊಮೇನ್. ಇದು ಸಂಪೂರ್ಣವಾಗಿ ಜ್ಞಾನ ಆಧಾರಿತವಾದಂತಹ ವಲಯವಾಗಿದ್ದು 6 ಹಂತಗಳನ್ನ ಇಲ್ಲಿ ನೋಡುತ್ತೇವೆ. ಮೊದಲನೆಯದು ಜ್ಞಾನ. ಇಲ್ಲಿ ವಿದ್ಯಾರ್ಥಿ ಕೆಲವೊಂದು ಫ್ಯಾಕ್ಟ್ಸ್ಗಳನ್ನು, ಸತ್ಯಾಂಶಗಳನ್ನು, ಕೆಲವೊಂದು ಹೆಸರುಗಳನ್ನು, ಮೂಲ ಪರಿಕಲ್ಪನೆಗಳನ್ನು, ಉತ್ತರಗಳನ್ನು, ಅವುಗಳನ್ನ ಅರ್ಥವನ್ನು ತಿಳಿಯಲಾರ್ದೇ ಆತ ಅವುಗಳನ್ನು ನೆನಪಿಟ್ಟುಕೊಳ್ಳಬೇಕಾಗುತ್ತದೆ ಅಥವಾ ಅವುಗಳನ್ನು ಗುರುತಿಸಬೇಕಾಗುತ್ತದೆ. ಇದು ಜ್ಞಾನಾತ್ಮಕ ವಲಯದ ಮೊದಲ ಒಂದು ಹಂತ. ಮುಂದಿನ ಹಂತ ಗ್ರಹಣ ಶಕ್ತಿ, ಕಂಪ್ರಹೆನ್ಷನ್. ಇಲ್ಲಿ ವಿದ್ಯಾರ್ಥಿ ತಾನು ಕಲಿತದ್ದನ್ನು ಆತ ಅಭಿವ್ಯಕ್ತಪಡಿಸಬೇಕಾಗುತ್ತದೆ, ತನ್ನ ಆಲೋಚನೆಗಳನ್ನು ಸಂಘಟಿಸಬೇಕಾಗುತ್ತದೆ, ಕೆಲವೊಂದು ವಿಚಾರಗಳನ್ನು ಆತ ಕಂಪೇರ್ ಅಂದರೆ ಹೋಲಿಕೆ ಮಾಡಬೇಕಾಗುತ್ತದೆ. ಅದೇ ರೀತಿ ತನ್ನ ವಿಚಾರಗಳನ್ನು ಅಥವಾ ತಿಳಿದುಕೊಂಡಂಥ ವಿಷಯಗಳನ್ನು ಆತ ವ್ಯಾಖ್ಯಾನಿಸಬೇಕಾಗುತ್ತದೆ, ಸಾರಾಂಶೀಕರಿಸಬೇಕಾಗುತ್ತದೆ. ಹೀಗೆ ಇದು ಜ್ಞಾನ ವಲಯಕ್ಕಿಂತ ಮುಂದುವರೆದಂತಹ ಒಂದು ಹಂತವಾಗಿದೆ. ನೆಕ್ಸ್ಟ್ ಜ್ಞಾನಾತ್ಮಕ ವಲಯದ ಬರಲು ಮುಂದಿನ ಒಂದು ಹಂತ ಅನ್ವಯ ಹಂತ. ಈ ಒಂದು ಅನ್ವಯ ಹಂತದಲ್ಲಿ ಆತ ಯಾವ ಒಂದು ಜ್ಞಾನವನ್ನು ಪಡೆದಿದ್ದಾನೋ ಅವುಗಳನ್ನು ಆತ ಅವು ದತ್ತಾಂಶಗಳಾಗಿರ್ಬೋದು, ತಂತ್ರಗಳಾಗಿರ್ಬೋದು, ನಿಯಮಗಳಾಗಿರ್ಬೋದು, ಅವುಗಳನ್ನು ಆತ ಅನ್ವಯಿಸಿಕೊಳ್ಳಬೇಕಾಗುತ್ತದೆ, ಅನ್ವಯಿಸಿ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬೇಕಾಗುತ್ತದೆ. ಅನ್ವಯದ ಮುಂದಿನ ಹಂತ ವಿಶ್ಲೇಷಣೆ. ಇಲ್ಲಿ ಇಡೀ ವಸ್ತುವನ್ನು ಸಣ್ಣ ಸಣ್ಣ ಭಾಗವಾಗಿ ಆತ ವಿಭಜಿಸಿ ಆ ಪ್ರತಿಯೊಂದು ಭಾಗವು ಪರಸ್ಪರ ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಪರಸ್ಪರ ಹೇಗೆ ಪೂರಕವಾಗಿದೆ ಅನ್ನುವುದನ್ನು ಆತ ತಿಳಿದುಕೊಳ್ಳಬೇಕಾಗುತ್ತದೆ. ಇದರ ಮುಂದಿನ ಹಂತವೇ ಅದು ಸಂಶ್ಲೇಷಣೆ. ಅಂದರೆ ಒಟ್ಟಾರೆ ಎಲ್ಲ ಭಾಗಗಳು ಕೂಡಿ ಒಂದು ಇಡಿಯಾಗಿ ಯಾವ ರೀತಿ ಒಂದು ವಸ್ತು ಅಥವಾ ಒಂದು ವಿಷಯ, ಒಂದು ಪರಿಕಲ್ಪನೆ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ವಿಶ್ಲೇಷಣೆಯಲ್ಲಿ ಭಾಗ ಮಾಡಿ ಆತ ಕಲಿತರೆ, ಸಂಶ್ಲೇಷಣೆಯಲ್ಲಿ ಒಂದುಗೂಡಿಸಿ ಆತ ಕಲಿಯುತ್ತಾನೆ, ತಿಳಿದುಕೊಳ್ಳುತ್ತಾನೆ. ಇನ್ನು ಕೊನೆಯದಾಗಿ ಮೌಲ್ಯಮಾಪನ ಹಂತ, ಜ್ಞಾನಾತ್ಮಕ ವಲಯದ 6ನೇ ಕೊನೆಯ ಹಂತ ಜ್ಞಾನಾತ್ಮಕ ವಲಯ. ಇಲ್ಲಿ ತನ್ನ ಅಭಿಪ್ರಾಯಗಳನ್ನು ಆತ ಪ್ರಸ್ತುತಪಡಿಸಬೇಕು, ಅವುಗಳನ್ನು ಆತ ಸಮರ್ಥಿಸಿಕೊಳ್ಳಬೇಕು, ಹಾಗೆ ತನಗೆ ಗೊತ್ತಿರುವ ಮಾಹಿತಿಯ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳಬೇಕು. ಹೀಗೆ ಬ್ಲೂಮ್ನ ಟೆಕ್ಸಾನಮಿಯ ಮೊದಲ ಒಂದು ಹಂತವು ಅದು ಕಾಗ್ನಿಟಿವ್ ಡೊಮೇನ್, ಜ್ಞಾನಾತ್ಮಕ ವಲಯ, ಜ್ಞಾನ, ಗ್ರಹಣ ಶಕ್ತಿ, ಅನ್ವಯ, ವಿಶ್ಲೇಷಣೆ, ಸಂಶ್ಲೇಷಣೆ ಮತ್ತು ಮೌಲ್ಯಮಾಪನವನ್ನು ಒಳಗೊಂಡಿದೆ. ಬ್ಲೂಮ್ನ ಟೆಕ್ಸಾನಮಿ ಬೋಧನಾ ಉದ್ದೇಶಗಳ 2ನೇ ಒಂದು ಭಾಗ ಭಾವನಾತ್ಮಕ ವಲಯ. ಮನುಷ್ಯ ಒಬ್ಬ ಭಾವನಾಜೀವಿ. ಮನುಷ್ಯ ಪ್ರೀತಿ, ಸಿಂಪತಿ, ಕರುಣೆ, ಅದೇ ರೀತಿ ಸಹಿಷ್ಣುತೆ, ಸಹಕಾರ, ಈ ರೀತಿ ಹಲವಾರು ಭಾವನೆಗಳನ್ನ ಹೊಂದಿರುತ್ತಾನೆ. ಹೀಗಾಗಿ ಈ ಭಾವನೆಗಳನ್ನು ತನ್ನ ಒಂದು ಮನೋಧೋರಣೆಯಲ್ಲಿ, ಅದೇ ರೀತಿ ತನ್ನ ಅಭಿಪ್ರೇರಣೆಯಲ್ಲಿ ಆತ ಯಾವ ರೀತಿ ಗ್ರಹಿಸಿಕೊಂಡಿದ್ದಾನೆ ಎಂಬುದನ್ನು ಇಲ್ಲಿ
ತಿಳಿಯುವಂತಹ ಉದ್ದೇಶವನ್ನ ಈ ಒಂದು ವಲಯ ಹೊಂದಿದೆ. ಸ್ವೀಕರಿಸುವಿಕೆ ಅಂದರೆ ಇನ್ನೊಬ್ಬರ ಮಾತುಗಳನ್ನ, ವಿಚಾರಗಳನ್ನ ಕೇಳಿಸಿಕೊಳ್ಳಲು ಮನಸ್ಸು ಮಾಡುವುದು. ಮುಂದಿರುವ ಒಂದು ಹಂತ ಪ್ರತಿಕ್ರಿಯಿಸುವಿಕೆ. ಇದು ಭಾಗಿಯಾಗಲು, ಯಾವುದೋ ಒಂದು ವಿಚಾರದಲ್ಲಿ, ಪ್ರಶ್ನೆಯಲ್ಲಿ, ಸಂವಾದದಲ್ಲಿ ಭಾಗಿಯಾಗಲು ಮನಸ್ಸನ್ನು ತೋರಿಸುವುದು. ಹಾಗೆ ಸ್ವೀಕರಿಸುವಿಕೆ, ಪ್ರತಿಕ್ರಿಯಿಸುವಿಕೆ ಮತ್ತು ಸಂಘಟಿಸುವಿಕೆ. ಒಂದು ಹೊಸ ವಿಚಾರವನ್ನ ಸ್ಪಷ್ಟವಾಗಿ ಅದನ್ನ ಪ್ರಸ್ತುತಪಡಿಸುವಿಕೆ ಎಂಬುದು ಭಾವನಾತ್ಮಕ ವಲಯದ ಮುಂದಿನ ಹಂತ. ಎಲ್ಲಕ್ಕಿಂತ ಮುಖ್ಯವಾಗಿ ತನ್ನ ಜೀವನದಲ್ಲಿ ಒಬ್ಬ ವ್ಯಕ್ತಿ ತನ್ನ ಚಾರಿತ್ರ್ಯವನ್ನ ನಿರ್ಮಾಣ ಮಾಡುವುದು ಅಥವಾ ತನ್ನ ವರ್ತನೆಯನ್ನ ಪರಿವರ್ತಿಸಿ ಸಮಾಜಕ್ಕೆ ಯೋಗ್ಯವಾದಂಥ ವ್ಯಕ್ತಿಯಾಗಿ ಮಾರ್ಪಡುವುದು. ಹೀಗೆ ತನ್ನ ಭಾವನೆಗಳನ್ನ ನಿಯಂತ್ರಿಸುವ ಒಂದು ಉದ್ದೇಶಗಳನ್ನ ಈ ಒಂದು ಬೋಧನಾ ಹಂತ ಹೊಂದಿದೆ, ಭಾವನಾತ್ಮಕ ವಲಯದ ಹಂತ. ಬ್ಲೂಮ್ನ ಟೆಕ್ಸಾನಮಿಯ ಎರಡನೇ ಒಂದು ಹಂತ ಇದಾಗಿದೆ. ಮನೋಚಾಲಿತ ಕ್ರಿಯಾವಲಯ, ಸೈಕೋಮೋಟರ್ ಡೊಮೇನ್. ಇದು ಸಂಪೂರ್ಣ ಕ್ರಿಯಾ ಆಧಾರಿತ ವಲಯವಾಗಿದ್ದು, ಈ ಒಂದು ಮನೋಚಾಲಿತ ಕ್ರಿಯಾ ವಲಯದಲ್ಲಿ ಮೊದಲನೆಯದು ವೀಕ್ಷಿಸುವಿಕೆ. ಅಂದರೆ ಈ ಒಂದು ಹಂತದಲ್ಲಿ ವಿದ್ಯಾರ್ಥಿ ಬರೀ ವಸ್ತು ಅಥವಾ ವಿಷಯವನ್ನ ನೋಡುವುದಿಲ್ಲ, ಆತ ಗಮನಿಸುತ್ತಾನೆ, ವೀಕ್ಷಿಸುತ್ತಾನೆ. ಅಂದರೆ ಅದೊಂದು ಕೇವಲ ಭೌತಿಕ ಕೆಲಸವಲ್ಲ, ಅದು ಬೌದ್ಧಿಕ ಅಂದ್ರೆ ಮಾನಸಿಕವಾಗಿ ಕೂಡ ಆತ ಸಕ್ರಿಯವಾಗಿ ನೋಡುತ್ತಾನೆ. ಆ ನಂತರ ಬೌದ್ಧಿಕವಾಗಿ ತಾನು ಕಲಿತಂಥದ್ದನ್ನ ಆತ ಅನುಕರಣೆ ಮಾಡುತ್ತಾನೆ. ಕಾಪಿಂಗ್ ಆಫ್ ಅ ಫಿಸಿಕಲ್ ಬಿಹೇವಿಯರ್, ಒಂದು ವರ್ತನೆ ಅಂತ ಅದು ಮರಳಿ ಮರಳಿ ಅದನ್ನು ಅನುಕರಿಸುತ್ತಾನೆ. ಅಂದರೆ ಬೇರೆಯವರ ಮಾತುಗಳನ್ನ, ಅವರ ಸಂವಹನ ಕೌಶಲ್ಯವನ್ನ ಆತ ಅದೇ ರೀತಿ ಮಾತನಾಡಲು ಬಯಸಿ ಅದನ್ನ ಅನುಕರಣೆ ಮಾಡುತ್ತಾನೆ. ಇದು ಎರಡನೇ ಹಂತ. ಮುಂದೆ ಮೂರನೇ ಹಂತ ರೂಢಿಸುವಿಕೆ, ಪ್ರಾಕ್ಟಿಸಿಂಗ್. ಇದು ಒಂದು ವಿಶಿಷ್ಟವಾದಂತಹ ಕ್ರಿಯೆಯನ್ನ ಮರಳಿ ಮರಳಿ ಅದನ್ನ ಆತ ಅನುಕರಣೆ ಮಾಡುವ ಮೂಲಕ ಅದನ್ನ ರೂಢಿಗತವನ್ನ ಮಾಡಿಕೊಳ್ಳುತ್ತಾನೆ. ಹಾಗೆಯೇ ಈ ಒಂದು ರೂಢಿಯಾದಂತಹ ಒಂದು ಚಟುವಟಿಕೆಯನ್ನ ಆತ ತನ್ನ ಜೀವನದ ಭಾಗವಾಗಿ ಅಳವಡಿಸಿಕೊಳ್ಳುತ್ತಾನೆ. ಹೀಗೆ ಮನೋಚಾಲಿತ ಕ್ರಿಯಾವಲಯವು ಒಂದು ಕೌಶಲ್ಯಗಳನ್ನ ರೂಢಿಸುವಲ್ಲಿ, ಕೌಶಲ್ಯಗಳನ್ನ ಬೋಧಿಸುವಲ್ಲಿ, ಕೌಶಲ್ಯಗಳನ್ನ ವಿದ್ಯಾರ್ಥಿಗಳಲ್ಲಿ ಬೆಳೆಸುವಲ್ಲಿ ಸಹಾಯವಾಗುವಂತ ಒಂದು ಹಂತ. ಈ ರೀತಿಯಾಗಿ ಬ್ಲೂಮ್ನ ಟೆಕ್ಸಾನಮಿ ಮಾದರಿಯಲ್ಲಿ ಜ್ಞಾನಾತ್ಮಕ ವಲಯ, ಹಾಗೆ ಭಾವನಾತ್ಮಕ ವಲಯ ಮತ್ತು ಮನೋಚಾಲಿತ ಕ್ರಿಯಾವಲಯ ಎಂಬ 3 ವಲಯಗಳ ಬೋಧನಾ ಉದ್ದೇಶಗಳನ್ನು ನೀಡಲಾಗಿದೆ. ಕಾಗ್ನಿಟಿವ್ ಡೊಮೇನ್, ಅಫೆಕ್ಟಿವ್ ಡೊಮೇನ್ ಅಂಡ್ ಸೈಕೋಮೋಟರ್ ಡೊಮೇನ್. ಬೋಧನಾ ಉದ್ದೇಶಗಳನ್ನ ಬ್ಲೂಮ್ನ ಟೆಕ್ಸಾನಮಿ ನಂತರ ಗ್ಯಾಂಗ್ನೆ ಮತ್ತು ಬ್ರಿಗ್ಸ್ ಕೂಡ ನೀಡಿದ್ದಾರೆ. ಗ್ಯಾಂಗ್ನೆ ಮತ್ತು ಬ್ರಿಗ್ಸ್ ಅವರು ನೀಡಿರುವಂತಹ ಬೋಧನಾ ಉದ್ದೇಶಗಳು ಎಂದರೆ, ಮೊದಲನೆಯದಾಗಿ ಅದು ಶಾಬ್ದಿಕ ಮಾಹಿತಿ, ವರ್ಬಲ್ ಇನ್ಫಾರ್ಮೇಶನ್. ಇಲ್ಲಿ ಒಬ್ಬ ವೈಯಕ್ತಿಕ ವ್ಯಕ್ತಿ ಕೆಲವೊಂದು ಕೌಶಲ್ಯಗಳ ತಾನೇ ಶಬ್ದಗಳನ್ನ ಅರ್ಥ ಮಾಡಿಕೊಳ್ಳುವ ಮೂಲಕ ಕಲಿತುಕೊಳ್ತಾನೆ, ಸ್ವ ಅರ್ಜಿತ ಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ. ಶಬ್ದಗಳನ್ನ ಅರ್ಥೈಸಿಕೊಳ್ಳುವ ಮೂಲಕ ಸ್ವ ಜ್ಞಾನವನ್ನ ಪಡೆದುಕೊಳ್ಳುತ್ತಾನೆ. ಇನ್ನ ಬೌದ್ಧಿಕ ಕೌಶಲ್ಯಗಳು, ಇಂಟೆಲೆಕ್ಚುವಲ್ ಸ್ಕಿಲ್ಸ್. ಇಲ್ಲಿ ವಿದ್ಯಾರ್ಥಿಯು ಒಂದು ವಿಶಿಷ್ಟವಾದಂತಹ ನಿಯಮವನ್ನ ಬಳಸಿ ತನಗೆ ಎದುರಾಗಿರುವ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳುತ್ತಾನೆ. ಅಂದರೆ ಆತ ಮೊದಲು ಒಂದು ಪರಿಕಲ್ಪನೆ ಕಲಿತುಕೊಳ್ಳುತ್ತಾನೆ, ಅದರ ನಿಯಮವನ್ನು ಕಲಿತುಕೊಳ್ಳುತ್ತಾನೆ, ಅದರಿಂದ ಆತ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುತ್ತಾನೆ. ಇದರ ಮುಂದಿನ ಒಂದು ಹಂತವು ಸ್ಮರಣಾ ಕೌಶಲ್ಯಗಳು. ಅಂದರೆ ಇಲ್ಲಿ ಆತ ಕೆಲವೊಂದು ವಿಶಿಷ್ಟವಾದಂತಹ ನಿಯಮಗಳನ್ನ ನೆನಪಿಟ್ಟುಕೊಳ್ಳುತ್ತಾನೆ, ಸ್ಮರಣೆ ಮಾಡಿಕೊಳ್ಳುತ್ತಾನೆ. ನಂತರ ಆ ಸ್ಮರಣೆಯನ್ನ ಆಧರಿಸಿ ಅವುಗಳಿಂದ ಆತ ಆಲೋಚನೆ ಅಥವಾ ವಿಚಾರವನ್ನ ಮಾಡಿ ತನ್ನ ಸಮಸ್ಯೆಗಳನ್ನ ತನ್ನ ಸ್ವ ಕಲಿಕೆಯಿಂದ ರೂಢಿಸಿಕೊಂಡಿರುವ ವಿಧಾನಗಳು ಮತ್ತು ತಂತ್ರಗಳನ್ನ ಬಳಸಿಕೊಂಡು ಆತ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುತ್ತಾನೆ. ಒಂದರ್ಥದಲ್ಲಿ ತನ್ನ ನಿಯಮಗಳನ್ನ ತಾನೇ ರೂಪಿಸಿಕೊಂಡಿರುತ್ತಾನೆ. ಇನ್ನ ಚಾಲನಾ ಕೌಶಲ್ಯಗಳು ಅಂದರೆ ಮೋಟಾರ್ ಸ್ಕಿಲ್ಸ್. ಇಲ್ಲಿ ಆತ ಮೆದುಳು, ನರವ್ಯೂಹ ಮತ್ತು ಸ್ನಾಯುಗಳ ಸಹಾಯದಿಂದ, ಇವುಗಳ ಎಲ್ಲ ಮಿಶ್ರಣದಿಂದ ಆತ ತನ್ನ ಕೆಲವೊಂದು ಕೌಶಲ್ಯಗಳನ್ನ ರೂಪಿಸಿಕೊಳ್ಳುತ್ತಾನೆ.
ಉದಾಹರಣೆಗೆ ಮೆದುಳಿನಲ್ಲಿ ನಿಸರ್ಗದ ಒಂದು ಚಿತ್ರಣವನ್ನಾತ ರೂಪಿಸಿಕೊಂಡು ತನ್ನ ಕೈಯ ಮೂಲಕ ಮೆದುಳಿನಲ್ಲಿ ಮೂಡಿರುವಂಥ ಚಿತ್ರವನ್ನ ಕೈಯ ಮೂಲಕ ಆತ ಪೇಂಟಿಂಗ್ ರೂಪದಲ್ಲಿ ಅಭಿವ್ಯಕ್ತಿಗೊಳಿಸುತ್ತಾನೆ. ಈ ರೀತಿ ಗ್ಯಾಗ್ನೆ ಮತ್ತು ಬ್ರುಗ್ಸ್ ಮಾದರಿಯಲ್ಲಿ ಶಾಬ್ದಿಕ ಮಾಹಿತಿ, ಬೌದ್ಧಿಕ ಕೌಶಲ್ಯಗಳು, ಸ್ಮರಣಾ ಕೌಶಲ್ಯಗಳು, ಚಾಲನಾ ಕೌಶಲ್ಯಗಳು ಈ ರೀತಿ ಬೋಧನಾ ಉದ್ದೇಶಗಳನ್ನು ಅವರು ನೀಡಿದ್ದಾರೆ. ಆದ್ಮೇಲೆ ಈ ಒಂದು ಚರ್ಚೆನ ನಾವು ಇಲ್ಲಿಗೆ ಮುಗಿಸೋಣ. ಮುಂದಿನ 2ನೇ ಒಂದು ವಿಡಿಯೋದಲ್ಲಿ ಮತ್ತೆ ಮುಂದುವರೆದಂಥ ಭಾಗಗಳನ್ನು ಚರ್ಚಿಸೋಣ.